ಒಂದು ಕಡೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಧರ್ಮಸ್ಥಳ ಹಾಗೆ ಎಸ್ಐಟಿ ತನಿಖೆ ಬಗ್ಗೆ ಕಲಾಪದ ಅವಧಿಯಲ್ಲಿ ಉತ್ತರ ಲಭ್ಯ ಆಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈ ದೂರುದಾರನ ತನಿಖೆ ಚುರುಕಾಗಿದೆ. ದೂರುದಾರ ಮೊದಲು ತಂದ ಆ ಬುರುಡೆಯ ಹಿಂದೆ ಇದೀಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ವಿಡಿಯೋ ಸಮೇತ ಈತ ಏನು ಪೊಲೀಸ್ ಠಾಣೆ ಹಾಗೆ ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋಗೋಕೆ ಮುಂಚೆ ಒಂದು ನಿಗೂಢ ಜಾಗದಿಂದ ತಲೆಬುರುಡೆಯನ್ನ ತರುವ ವಿಡಿಯೋವನ್ನ ಮಾಡಲಾಗಿತ್ತು. ಆ ವಿಡಿಯೋವನ್ನೇ ಮುಂದಿಟ್ಕೊಂಡು ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ದೂರುದಾರನ ವಿಚಾರಣೆ, ತಲೆಬುರುಡೆಯ ವಿಡಿಯೋ ಇಟ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ನೀಡಿದ್ದ ತಲೆಬುರುಡೆ ತಂದಿದ್ದು ಎಲ್ಲಿಂದ? ಬುರುಡೆ ತಂದಾಗ ಸ್ಥಳದಲ್ಲಿದ್ದವರು ಯಾರು? ವಿಡಿಯೋ ಮಾಡಿದವರು ಯಾರು? ಕತ್ತಿಯಲ್ಲಿ ಬುರುಡೆ ಎತ್ತದವರು ಯಾರು? ಸಮಾಧಿಯೊಳಗಿಂದ ಬುರುಡೆಯನ್ನ ಅಗೆದು ತಂದದ್ದು ದೂರುದಾರನೇನಾ? ಬುರುಡೆ ಎತ್ತದ ವಿಡಿಯೋದಲ್ಲಿ ಇರುವವರು ಯಾರು? ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವೋ? ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ? ಅನಾಮಿಕನ ಜೊತೆ ಈ ವಿಡಿಯೋ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅನ್ನೋ ಪ್ರಶ್ನೆಗಳನ್ನ ಇದೀಗ ಖುದ್ದು ಆ ಮಾಸ್ಕ್ ಮ್ಯಾನ್ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕಿತ್ತು ಅಂತ ಹೇಳಿ ಅನೇಕರ ವಾದ. ಅಂದ್ರೆ ಯಾವಾಗ ಈ ಮುಸುಕುದಾರಿ ದೂರುದಾರ ತಲೆಬುರುಡೆ ಒಂದನ್ನ ನ್ಯಾಯಾಲಯದ ಮುಂದೆ ತಂದಿಟ್ನೋ, ಎಸ್ಐಟಿ ರಚನೆ ಆದ ನಂತರದಲ್ಲಿ ಈ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರಿಂದಲೇ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು ಅನ್ನೋ ಆಗ್ರಹ ಇತ್ತು. ಕೆಲವರು ಅದನ್ನ ಪ್ರಶ್ನೆ ಕೂಡ ಮಾಡ್ತಿದ್ರು. ಆತ ಅದು ಎಲ್ಲಿಂದ ಬುರುಡೆ ತಂದ, ಅದನ್ನ ಯಾಕೆ ಪರಿಶೀಲನೆಗೊಳಪಡಿಸ್ತಿಲ್ಲ ಅಂತ ಹೇಳಿ. ಕೊನೆಗೂ ಆ ಬುರುಡೆ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಬುರುಡೆಯನ್ನ ತಂದದ್ದು ಎಲ್ಲಿಂದ? ಆ ಬುರುಡೆಯನ್ನ ತರೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದವ್ರು ಯಾರು? ಆ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಯಾರೆಲ್ಲ ಇದ್ರು? ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಕಡೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಧರ್ಮಸ್ಥಳ ಹಾಗೆ ಎಸ್ಐಟಿ ತನಿಖೆ ಬಗ್ಗೆ ಕಲಾಪದ ಅವಧಿಯಲ್ಲಿ ಉತ್ತರ ಲಭ್ಯ ಆಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈ ದೂರುದಾರನ ತನಿಖೆ ಚುರುಕಾಗಿದೆ. ದೂರುದಾರ ಮೊದಲು ತಂದ ಆ ಬುರುಡೆಯ ಹಿಂದೆ ಇದೀಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ವಿಡಿಯೋ ಸಮೇತ ಈತ ಏನು ಪೊಲೀಸ್ ಠಾಣೆ ಹಾಗೆ ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋಗೋಕೆ ಮುಂಚೆ ಒಂದು ನಿಗೂಢ ಜಾಗದಿಂದ ತಲೆಬುರುಡೆಯನ್ನ ತರುವ ವಿಡಿಯೋವನ್ನ ಮಾಡಲಾಗಿತ್ತು. ಆ ವಿಡಿಯೋವನ್ನೇ ಮುಂದಿಟ್ಕೊಂಡು ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ದೂರುದಾರನ ವಿಚಾರಣೆ, ತಲೆಬುರುಡೆಯ ವಿಡಿಯೋ ಇಟ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ನೀಡಿದ್ದ ತಲೆಬುರುಡೆ ತಂದಿದ್ದು ಎಲ್ಲಿಂದ? ಬುರುಡೆ ತಂದಾಗ ಸ್ಥಳದಲ್ಲಿದ್ದವರು ಯಾರು? ವಿಡಿಯೋ ಮಾಡಿದವರು ಯಾರು? ಕತ್ತಿಯಲ್ಲಿ ಬುರುಡೆ ಎತ್ತದವರು ಯಾರು? ಸಮಾಧಿಯೊಳಗಿಂದ ಬುರುಡೆಯನ್ನ ಅಗೆದು ತಂದದ್ದು ದೂರುದಾರನೇನಾ? ಬುರುಡೆ ಎತ್ತದ ವಿಡಿಯೋದಲ್ಲಿ ಇರುವವರು ಯಾರು? ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವೋ? ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ? ಅನಾಮಿಕನ ಜೊತೆ ಈ ವಿಡಿಯೋ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅನ್ನೋ ಪ್ರಶ್ನೆಗಳನ್ನ ಇದೀಗ ಖುದ್ದು ಆ ಮಾಸ್ಕ್ ಮ್ಯಾನ್ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕಿತ್ತು ಅಂತ ಹೇಳಿ ಅನೇಕರ ವಾದ. ಅಂದ್ರೆ ಯಾವಾಗ ಈ ಮುಸುಕುದಾರಿ ದೂರುದಾರ ತಲೆಬುರುಡೆ ಒಂದನ್ನ ನ್ಯಾಯಾಲಯದ ಮುಂದೆ ತಂದಿಟ್ನೋ, ಎಸ್ಐಟಿ ರಚನೆ ಆದ ನಂತರದಲ್ಲಿ ಈ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರಿಂದಲೇ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು ಅನ್ನೋ ಆಗ್ರಹ ಇತ್ತು. ಕೆಲವರು ಅದನ್ನ ಪ್ರಶ್ನೆ ಕೂಡ ಮಾಡ್ತಿದ್ರು. ಆತ ಅದು ಎಲ್ಲಿಂದ ಬುರುಡೆ ತಂದ, ಅದನ್ನ ಯಾಕೆ ಪರಿಶೀಲನೆಗೊಳಪಡಿಸ್ತಿಲ್ಲ ಅಂತ ಹೇಳಿ. ಕೊನೆಗೂ ಆ ಬುರುಡೆ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ.
ಆ ಬುರುಡೆಯನ್ನ ತಂದೆದ್ ಎಲ್ಲಿಂದ, ಆ ಬುರುಡೆಯನ್ನ ತರೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದವ್ರು ಯಾರು, ಆ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಯಾರೆಲ್ಲ ಇದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಕಡೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಧರ್ಮಸ್ಥಳ ಹಾಗೆ ಎಸ್ಐಟಿ ತನಿಖೆ ಬಗ್ಗೆ ಕಲಾಪದ ಅವಧಿಯಲ್ಲಿ ಉತ್ತರ ಲಭ್ಯ ಆಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈ ದೂರುದಾರನ ತನಿಖೆ ಚುರುಕಾಗಿದೆ. ದೂರುದಾರ ಮೊದಲು ತಂದ ಆ ಬುರುಡೆಯ ಹಿಂದೆ ಇದೀಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ವಿಡಿಯೋ ಸಮೇತ ಈತ ಏನು ಪೊಲೀಸ್ ಠಾಣೆ ಹಾಗೆ ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋಗೋಕೆ ಮುಂಚೆ ಒಂದು ನಿಗೂಢ ಜಾಗದಿಂದ ತಲೆಬುರುಡೆಯನ್ನ ತರುವ ವಿಡಿಯೋವನ್ನ ಮಾಡಲಾಗಿತ್ತು. ಆ ವಿಡಿಯೋವನ್ನೇ ಮುಂದಿಟ್ಕೊಂಡು ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ದೂರುದಾರನ ವಿಚಾರಣೆ, ತಲೆಬುರುಡೆಯ ವಿಡಿಯೋ ಇಟ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ನೀಡಿದ್ದ ತಲೆಬುರುಡೆ ತಂದಿದ್ದು ಎಲ್ಲಿಂದ, ಬುರುಡೆ ತಂದಾಗ ಸ್ಥಳದಲ್ಲಿದ್ದವರು ಯಾರು, ವಿಡಿಯೋ ಮಾಡಿದವರು ಯಾರು, ಕತ್ತಿಯಲ್ಲಿ ಬುರುಡೆ ಎತ್ತದವರು ಯಾರು, ಸಮಾಧಿಯೊಳಗಿಂದ ಬುರುಡೆಯನ್ನ ಅಗೆದು ತಂದದ್ದು ದೂರುದಾರನೇನಾ, ಬುರುಡೆ ಎತ್ತಿದ ವಿಡಿಯೋದಲ್ಲಿ ಇರುವವರು ಯಾರು, ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವೋ, ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ, ಅನಾಮಿಕನ ಜೊತೆ ಈ ವಿಡಿಯೋ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅನ್ನೋ ಪ್ರಶ್ನೆಗಳನ್ನ ಇದೀಗ ಖುದ್ದು ಆ ಮಾಸ್ಕ್ ಮ್ಯಾನ್ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕಿತ್ತು ಅಂತ ಹೇಳಿ ಅನೇಕರ ವಾದ. ಅಂದ್ರೆ ಯಾವಾಗ ಈ ಮುಸುಕುದಾರಿ ದೂರುದಾರ ತಲೆಬುರುಡೆ ಒಂದನ್ನ ನ್ಯಾಯಾಲಯದ ಮುಂದೆ ತಂದಿಟ್ನೋ, ಎಸ್ಐಟಿ ರಚನೆ ಆದ ನಂತರದಲ್ಲಿ ಈ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರಿಂದಲೇ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು ಅನ್ನೋ ಆಗ್ರಹ ಇತ್ತು. ಕೆಲವರು ಅದನ್ನ ಪ್ರಶ್ನೆ ಕೂಡ ಮಾಡ್ತಿದ್ರು, ಆತ ಅದ್ ಎಲ್ಲಿಂದ ಬುರುಡೆ ತಂದ, ಅದನ್ನ ಯಾಕೆ ಪರಿಶೀಲನೆಗೊಳಪಡಿಸ್ತಿಲ್ಲ ಅಂತ ಹೇಳಿ. ಕೊನೆಗೂ ಆ ಬುರುಡೆ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಬುರುಡೆಯನ್ನ ತಂದೆದ್ ಎಲ್ಲಿಂದ, ಆ ಬುರುಡೆಯನ್ನ ತರೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದವ್ರು ಯಾರು, ಆ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಯಾರೆಲ್ಲ ಇದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಂದು ಕಡೆ ಇವತ್ತು ಸರ್ಕಾರದಿಂದ ಅಧಿಕೃತವಾಗಿ ಧರ್ಮಸ್ಥಳ ಹಾಗೆ ಎಸ್ಐಟಿ ತನಿಖೆ ಬಗ್ಗೆ ಕಲಾಪದ ಅವಧಿಯಲ್ಲಿ ಉತ್ತರ ಲಭ್ಯ ಆಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಈ ದೂರುದಾರನ ತನಿಖೆ ಚುರುಕಾಗಿದೆ. ದೂರುದಾರ ಮೊದಲು ತಂದ ಆ ಬುರುಡೆಯ ಹಿಂದೆ ಇದೀಗ ಎಸ್ಐಟಿ ಅಧಿಕಾರಿಗಳು ಬಿದ್ದಿದ್ದಾರೆ. ವಿಡಿಯೋ ಸಮೇತ ಈತ ಏನು ಪೊಲೀಸ್ ಠಾಣೆ ಹಾಗೆ ನ್ಯಾಯಾಧೀಶರ ಸಮ್ಮುಖಕ್ಕೆ ಹೋಗೋಕೆ ಮುಂಚೆ ಒಂದು ನಿಗೂಢ ಜಾಗದಿಂದ ತಲೆಬುರುಡೆಯನ್ನ ತರುವ ವಿಡಿಯೋವನ್ನ ಮಾಡಲಾಗಿತ್ತು. ಆ ವಿಡಿಯೋವನ್ನೇ ಮುಂದಿಟ್ಕೊಂಡು ಇದೀಗ ವಿಚಾರಣೆಯನ್ನ ಮಾಡಲಾಗ್ತಾ ಇತ್ತು. ತನಿಖಾಧಿಕಾರಿ ಜಿತೇಂದ್ರ ದಯಾಮ ವಿಚಾರಣೆ ನಡೆಸುತ್ತಿದ್ದಾರೆ. ಇದೀಗ ದೂರುದಾರನ ವಿಚಾರಣೆ, ತಲೆಬುರುಡೆಯ ವಿಡಿಯೋ ಇಟ್ಕೊಂಡು ವಿಚಾರಣೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ನೀಡಿದ್ದ ತಲೆಬುರುಡೆ ತಂದಿದ್ದು ಎಲ್ಲಿಂದ, ಬುರುಡೆ ತಂದಾಗ ಸ್ಥಳದಲ್ಲಿದ್ದವರು ಯಾರು, ವಿಡಿಯೋ ಮಾಡಿದವರು ಯಾರು, ಕತ್ತಿಯಲ್ಲಿ ಬುರುಡೆ ಎತ್ತದವರು ಯಾರು, ಸಮಾಧಿಯೊಳಗಿಂದ ಬುರುಡೆಯನ್ನ ಅಗೆದು ತಂದದ್ದು ದೂರುದಾರನೇನಾ, ಬುರುಡೆ ಎತ್ತಿದ ವಿಡಿಯೋದಲ್ಲಿ ಇರುವವರು ಯಾರು, ಬುರುಡೆ ಸಿಕ್ಕಿದ್ರೆ ಅದು ಅಸಹಜ ಸಾವಿನ ಪ್ರಕರಣವೋ, ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ, ಅನಾಮಿಕನ ಜೊತೆ ಈ ವಿಡಿಯೋ ಚಿತ್ರೀಕರಣ ಮಾಡೋ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಅನ್ನೋ ಪ್ರಶ್ನೆಗಳನ್ನ ಇದೀಗ ಖುದ್ದು ಆ ಮಾಸ್ಕ್ ಮ್ಯಾನ್ ದೂರುದಾರನಿಗೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಎಸ್ಐಟಿ ತನಿಖೆ ಇಲ್ಲಿಂದಲೇ ಪ್ರಾರಂಭ ಆಗಬೇಕಿತ್ತು ಅಂತ ಹೇಳಿ ಅನೇಕರ ವಾದ. ಅಂದ್ರೆ ಯಾವಾಗ ಈ ಮುಸುಕುದಾರಿ ದೂರುದಾರ ತಲೆಬುರುಡೆ ಒಂದನ್ನ
ನ್ಯಾಯಾಲಯದ ಮುಂದೆ ತಂದಿಟ್ನೋ ಎಸ್ಐಟಿ ರಚನೆ ಆದ ನಂತರದಲ್ಲಿ ಈ ಬುರುಡೆ ಎಲ್ಲಿಂದ ತಂದ ಅನ್ನೋದ್ರಿಂದಲೇ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು ಅನ್ನೋ ಆಗ್ರಹ ಇತ್ತು. ಕೆಲವರು ಅದನ್ನ ಪ್ರಶ್ನೆ ಕೂಡ ಮಾಡ್ತಿದ್ರು, ಆತ ಅದ್ ಎಲ್ಲಿಂದ ಬುರುಡೆ ತಂದ, ಅದನ್ನ ಯಾಕೆ ಪರಿಶೀಲನೆಗೊಳಪಡಿಸ್ತಿಲ್ಲ ಅಂತ ಹೇಳಿ. ಕೊನೆಗೂ ಆ ಬುರುಡೆ ರಹಸ್ಯವನ್ನ ಬಯಲು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಬುರುಡೆಯನ್ನ ತಂದೆದ್ ಎಲ್ಲಿಂದ, ಆ ಬುರುಡೆಯನ್ನ ತರೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾ ಇದ್ದವ್ರು ಯಾರು, ಆ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಯಾರೆಲ್ಲ ಇದ್ರು, ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು.